ತಿಂಡಿಪೋತರಿಗೆ ಹೇಳಿ ಮಾಡಿಸಿದ ಜಾಗ ಎಲ್ಲೆಲ್ಲಿ ಏನೇನಿದೆ ಸಕ್ಕತ್ತಾಗಿದೆ ಫುಡ್ ಜಂಕ್ಷನ್. ಬಾಯಲ್ಲಿ ನೀರೂರಿಸೋ ಸಿಹಿ ತಿನಿಸುಗಳು, ವೆರೈಟಿ ಚಾಟ್ಸ್, ಬಿಸಿ ಬಿಸಿ ಜಿಲೇಬಿ. ಅಬ್ಬಬ್ಬ, ಬಾಯಲ್ಲಿ ನೀರೂರ್ತಾ ಇದೆಯಾ? ಇದೆಲ್ಲವೂ ಒಂದೇ ಸೂರಿನಡಿ ಸಿಕ್ಕರೆ ಹೇಗಿರಬೇಡ ಅಂತೀರಾ? ಚಿಂತೆನೆ ಮಾಡಬೇಡಿ. ಇಷ್ಟು ಟೇಸ್ಟಿ ಫುಡ್ ಇರೋ ಜಾಗ ಯಾವುದು ಅಂತ ಹೇಳ್ತೀವಿ ಇವತ್ತಿನ ಫುಡ್ ಜಂಕ್ಷನ್ ಅಲ್ಲಿ. ಫ್ರೆಂಡ್ಸ್, ಫುಡ್ ಜಂಕ್ಷನ್ ಅಲ್ಲಿ ಇವತ್ತು ನಾವಿದ್ದೀವಿ ವಿಜಯನಗರದ ಕ್ಲಬ್ ರೋಡ್ ನಲ್ಲಿರುವಂತಹ ಬಾಸುರಿಯಲ್ಲಿ. ಇಲ್ಲಿ ವೆರೈಟಿ ಆದಂತಹ ಬೆಂಗಾಲಿ ಮತ್ತು ರಾಜಸ್ಥಾನಿ ಸ್ವೀಟ್ಸ್ಗಳ ಜೊತೆಗೆ ಡಿಫ್ರೆಂಟ್ ಆದಂತಹ ಚಾಟ್ಸ್ಗಳು ಕೂಡ ಇದೆ. ಜೊತೆಗೆ ಬಿಸಿ ಆದಂತಹ ಜಿಲೇಬಿಯನ್ನ ಕೂಡ ನೀವು ಸವಿಬಹುದು. ಹಾಗಾದ್ರೆ ಇವತ್ತಿನ ಫುಡ್ ಜಂಕ್ಷನ್ ನಲ್ಲಿ ಬಾಸುರಿಯಲ್ಲಿರುವಂತಹ ಫುಡ್ ಅನ್ನ ನಾವು ಟೇಸ್ಟ್ ಮಾಡೋಣ ಬನ್ನಿ. ತಿಂಡಿ ಪೋತರಿಗೆ ಹೇಳಿ ಮಾಡಿಸಿದ ಜಾಗ ಇದು. ಎಲ್ಲಿ ಅಂತಿದ್ದೀರಾ? ಎಸ್, ಇವತ್ತಿನ ಫುಡ್ ಜಂಕ್ಷನ್ ನಲ್ಲಿ ನಾವಿರೋದು ವಿಜಯನಗರದ ಕ್ಲಬ್ ರೋಡ್ ನಲ್ಲಿರೋ ಬಾನ್ಸುರಿ ಸ್ವೀಟ್ಸ್ ನಲ್ಲಿ. ಚಾಟ್ಸ್ ತಿನ್ನೋರ್ಗಂತೂ ಇದು ಹೇಳಿ ಮಾಡಿಸಿದ ಜಾಗ. ಇಲ್ಲಿ ಖಾರ, ಸಿಹಿ ಎರಡೂ ರೀತಿಯ ಚಾಟ್ ಸಿಗುತ್ತೆ. ವೆರೈಟಿ ಸ್ವೀಟ್ಸ್ ಮತ್ತು ಬಿಸಿ ಬಿಸಿ ಜಿಲೇಬಿಯನ್ನು ಕೂಡ ನೀವು ಟೇಸ್ಟ್ ಮಾಡಬಹುದು. ಫುಲ್ಲಿ ಹೈಜಿನಿಕ್ ಆಗಿ ಬರೋ ಗ್ರಾಹಕರಿಗೆ ಸರ್ವ್ ಮಾಡ್ತಿರೋ ಬಾನ್ಸುರಿಯ ಮಾಲೀಕರು ಇದ್ರ ಬಗ್ಗೆ ಏನಂತಾರೆ ಅಂತ ಬನ್ನಿ ಕೇಳೋಣ. ಸೌತ್ ಇಂಡಿಯನ್ ಸ್ವೀಟ್ಸ್, ರಾಜಸ್ಥಾನಿ ಸ್ವೀಟ್ಸ್ ಮತ್ತು ಬೆಂಗಾಲಿ ಸ್ವೀಟ್ಸ್ ಸ್ಪೆಷಾಲಿಟಿ ಇದೆ. ಮತ್ತು ನಂದು ಫುಲ್ ಹೈಜಿನಿಕ್ ಮೇಂಟೈನ್ ಮಾಡ್ತಿದ್ವಿ. ವಿ ಹ್ಯಾವ್ ದ ಬ್ರಾಂಚಸ್ ಲೈಕ್ ವಿ ಹ್ಯಾವ್ ಪುಟ್ ದ ಔಟ್ಲೆಟ್ ಟು ರೀಚ್ ದ ಕಸ್ಟಮರ್ ಇನ್ ಬಸವೇಶ್ವರ ನಗರ್, ಚಂದ್ರಾಲೇಔಟ್, ರಾಜಾಶ್ರೀ ನಗರ್. ದಿಸ್ ಇಸ್ ಅವರ್ ಓಲ್ಡೆಸ್ಟ್ ಒನ್. ಫಸ್ಟ್ ಅಂಗಡಿ ದಿಸ್ ಇಸ್ ವಿಜಯನಗರ. ಸ್ವೀಟ್ಸ್ ಪ್ರಿಯರಂತೂ ಇಲ್ಲಿಗೆ ಬಂದ್ರೆ ಸುಗ್ಗಿ. ತರಹೇವಾರಿ ಸಿಹಿ ತಿಂಡಿ ಇಲ್ಲಿ ಲಭ್ಯ. ಬಗೆ ಬಗೆಯ ಹಣ್ಣಿನ ಆಕಾರದ ಬಣ್ಣ ಬಣ್ಣದ ಬೆಂಗಾಲಿ ಹಾಗೂ ರಾಜಸ್ಥಾನಿ ಸ್ವೀಟ್ಸ್ ಬಾಯಲ್ಲಿ ನೀರುರಿಸುತ್ತೆ. ಇಲ್ಲಿಗೆ ಬರೋ ಗ್ರಾಹಕರು ಕೂಡ ಬಾಯಿ ಚಪ್ಪರಿಸ್ತಾರೆ. ಇಲ್ಲಿ ಸುಮಾರು ವರ್ಷದಿಂದ ಇಲ್ಲಿ ಬರ್ತಿದ್ದೀವಿ. ಟೇಸ್ಟ್ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಸ್ವೀಟ್ಸ್ ಎಲ್ಲ ನಮ್ಮ ಮನೆಯವ್ರಿಗೆ ನಮ್ಮ ಎಲ್ಲರಿಗೂ ತುಂಬ ಇಷ್ಟ ಬರುತ್ತೆ. ಇಲ್ಲಿನ ಸ್ಪೆಷಾಲಿಟಿ ನನ್ನ ಫೇವ್ರೇಟ್ ಬಂದು ಚಾಟ್ಸ್ ಇದೆ. ಅದು ಬಿಟ್ಟರೆ ಲೋಡ್ ಚಮಚಮ್ ಅಂತ ಸ್ವೀಟ್ ಇದೆ, ಒಂದು ಮೈಸೂರು ಪಾಕ್ ಇದೆ, ಆಮೇಲೆ ಸೋನ್ ಪಾಪಡಿ ಇದೆ. ತುಂಬ ಸ್ಪೆಷಾಲಿಟಿ ಇದೆ ಇದ್ರದ್ದು. ಸೇವ್ ಮಸಾಲ, ಬಾಂಬೆ ಚಾಟ್, ದಹಿಪುರಿ, ಕಟ್ಲೆಟ್, ರಾಜ್ ಕಚೋರಿ ಜೊತೆಗೆ ಇದಕ್ಕೆ ಬಳಸೋ ಚಟ್ನಿ ಕೂಡ ಬೊಂಬಾಟಾಗಿರುತ್ತೆ. ಸ್ವೀಟ್ಸ್ಗಳಲ್ಲಿ ಅಪ್ಪಟ ಗೋಡಂಬಿಯಿಂದ ತಯಾರಿಸಿದ ಸಿಹಿ ತಿಂಡಿಗೆ ಜನ ಮುಗಿ ಬೀಳ್ತಾರೆ. ಮೈಸೂರು ಪಾಕ್, ಚಮಚಮ್, ಸೋನ್ ಪಾಪಡಿ, ಕಾಜು ಬರ್ಫಿ, ಖೋವಾದಿಂದ ತಯಾರಿಸಿದ ಬೆಂಗಾಲಿ ತಿನಿಸುಗಳು ಅಬ್ಬಬ್ಬ ಸಾಕಷ್ಟು ರುಚಿಕರವಾಗಿವೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಫುಡ್ ವಿಷಯದಲ್ಲಿ ಬೆಂಗಳೂರಿನ ಜನ ಯಾವತ್ತೂ ಕೂಡ ಹಿಂದೆ ಸರಿಯಲ್ಲ. ಟೇಸ್ಟಿ ಫುಡ್ಗಳು ಎಲ್ಲೇ ಸಿಗತ್ತೆ ಅಂದ್ರೂ ಸಾಕು, ಆ ಜಾಗಕ್ಕೆ ಭೇಟಿ ಕೊಡ್ತಾರೆ, ಫುಡ್ನ ಟೇಸ್ಟ್ ಮಾಡೇ ಮಾಡ್ತಾರೆ. ವೀಕೆಂಡ್ ಬಂದರೆ ಸಾಕು, ಎಲ್ಲಿದೆ ಟೇಸ್ಟಿ ಫುಡ್ ಅಂತ ಹಂಟ್ ಮಾಡ್ತಾನೆ ಇರ್ತಾರೆ. ಇನ್ನು ಈ ವೀಕೆಂಡ್ನಲ್ಲಿ ನೀವ್ಯಾಕೆ ಬಾಸುರಿಗೆ ಬಂದು ಚಾಟ್ಸ್ ಆ್ಯಂಡ್ ಸ್ವೀಟ್ನ ಟೇಸ್ಟ್ ಮಾಡಬಾರ್ದು? ನಾನಂತೂ ಟೇಸ್ಟ್ ಮಾಡಿದ್ದೀನಿ, ಸಕ್ಕತ್ತಾಗಿದೆ. ಸೊ ಈಗ ನಿಮ್ಮ ಸರ್ದಿ. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಶ್ವೇತಾ ಆಚಾರ್ಯ, ಸುವರ್ಣ ನ್ಯೂಸ್ 24/7. ಸುವರ್ಣ ನ್ಯೂಸ್ ಸಂಘಟಿಸಿದ್ದ ಸುವರ್ಣ ನ್ಯೂಸ್ ಕಪ್ ಬೆಂಗಳೂರಿನ ಜೈನ್ ಕಾಲೇಜು ತಂಡದ ಪಾಲಾಗಿದೆ. ಬೆಂಗಳೂರಿನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಧಾರವಾಡದ ಜೆಎಸ್ಎಸ್ ಕಾಲೇಜು ತಂಡವನ್ನು 10 ವಿಕೆಟ್ಗಳಿಂದ ಸೋಲಿಸಿದ ಜೈನ್ ಕಾಲೇಜು ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದ ಜೆಎಸ್ಎಸ್ ಧಾರವಾಡ ತಂಡ 69 ರನ್ ಮಾಡುವಷ್ಟರಲ್ಲಿ ಆಲ್ಔಟ್ ಆಯಿತು. ಜೈನ್ ಕಾಲೇಜಿನ ಉತ್ತಮ ಬೌಲಿಂಗ್ ಮುಂದೆ ಜೆಎಸ್ಎಸ್ ಮಂಕಾಯಿತು. 70 ರನ್ ಗುರಿ ಬೆನ್ನತ್ತಿದ್ದ ಜೈನ್ ಕಾಲೇಜ್ ತಂಡ 7.2 ಓವರ್ನಲ್ಲೇ 10 ವಿಕೆಟ್ನಿಂದ ಜಯ ಸಾಧಿಸಿತು. 2.5 ತಿಂಗಳ ಕಾಲ ನಡೆದ ಈ ಟೂರ್ನಿ 6 ಜಿಲ್ಲೆಗಳಲ್ಲಿ ನಡೆಯಿತು. ಇನ್ನು ವಿಜೇತ ತಂಡ ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ಗ್ಯಾಂಗ್ನಮ್ ಸ್ಟೈಲ್ನಲ್ಲಿ ಕುಣಿದು ಸಂಭ್ರಮಿಸಿತು. ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್ ವಿಜೇತ ತಂಡಕ್ಕೆ 50,000 ಚೆಕ್ ಹಾಗೂ ಪ್ರಶಸ್ತಿ ಪ್ರದಾನ ಮಾಡಿದ್ರು. ರನ್ನರ್ ಅಪ್ ತಂಡಕ್ಕೆ 20,000 ನಗದು ನೀಡಿ ಗೌರವಿಸಲಾಯಿತು. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಾಯಿ ಗೋಲ್ಡ್ ಪ್ಯಾಲೇಸ್ ಮಾಲೀಕ ಶರವಣ ಮತ್ತು ಸುವರ್ಣ ನ್ಯೂಸ್ ಮುಖ್ಯ ಸಂಪಾದಕರಾದ ವಿಶ್ವೇಶ್ವರ್ ಭಟ್ ಮತ್ತು ಸುವರ್ಣ ಸಿಬ್ಬಂದಿ ಉಪಸ್ಥಿತರಿದ್ದರು. ಒಳ್ಳೆ ಅಪರ್ಚುನಿಟಿ ಇತ್ತು ಸುವರ್ಣ ಕಪ್ ಅವರು. ನಾವು ಧಾರವಾಡದಿಂದ ಬಂದು ಬ್ಯಾಂಗ್ಳೂರಲ್ಲಿ ಕಂಪೀಟ್ ಮಾಡೋಕ್ಕೆ ಎಲ್ಲ ಬಾಯ್ಸಿಗೆ ಒಳ್ಳೆ ಅಪರ್ಚುನಿಟಿ. ಸೊ ಒಳ್ಳೆ ಫೆಸಿಲಿಟಿ ಇತ್ತು. ನಿಜವಾಗೊಂದು ತುಂಬ ಸಂತೋಷ ಆಯಿತು. ಯಾಕಂದರೆ ಈ ಬಡವರು ಇರ್ಬೋದು, ಅವ್ರಿಗೆ ಈ ಥರ ಅವಕಾಶಗಳು ಜಾಸ್ತಿ ಸಿಗಲ್ಲ. ಬಟ್ ಆದರೆ ಇವತ್ತು ಒಂದು ಕನ್ನಡ ಮಾಧ್ಯಮದವರು ಎಸ್ಪೆಷಲಿ ಸುವರ್ಣ
ಓನಿ ಅವರು ಇವರೊಂದು ಟೂರ್ನಮೆಂಟ್ ನಡೆಸಿ ಟ್ಯಾಲೆಂಟ್ ಯಾರ್ಯಾರು ಇದೆಯೋ ಅವ್ರಿಗೊಂದು ವೇದಿಕೆ ಮಾಡಿಕೊಟ್ಟಿದೆ. ನಿಜವಾಗೂ ತುಂಬ ಸಂತೋಷ ಆಗ್ತಿದೆ. ನಿಮ್ಮಂತ ಕ್ರಿಕೆಟ್ ಅಭಿಮಾನಿಗಳಿಗೆ ಯುವಕರಿಗೆ ಒಂದು ಚಾನೆಲ್ ಇದೆ, ಸುವರ್ಣ ಚಾನೆಲ್, ಯಾವತ್ತೂ ಕೂಡ ನೇರ ನಿರಂತರ ಏನು ಸುದ್ದಿಯನ್ನು ಮಾತ್ರ ಪ್ರಸಾರ ಮಾಡದೆ ಕ್ರಿಕೆಟ್ಗೂ ಕೂಡ ಈ ಕ್ರೀಡಾಪಟುಗಳಿಗೂ ಕೂಡ ಉತ್ತೇಜನ ಕೊಟ್ಟು ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ವೇದಿಕೆ. ಇವಿಷ್ಟು ಹೊತ್ತಿನ ಬೆಂಗಳೂರು ಫಸ್ಟ್ ಸುದ್ದಿಗಳು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.